ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮೆಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಷಯನ ನಾನಿವತ್ತು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ, ಈಗ ಮಕ್ಕಳು ಹುಟ್ಟಿದ ತಕ್ಷಣದಿಂದ ಯಾವಾಗ 3 ಮಂತ್ಸ್ ಆಗುತ್ತೆ ಆ್ಯಂಡ್ ಯಾವಾಗ 6 ಮಂತ್ ಆಗುತ್ತೆ, ಆ ಮಕ್ಕಳಿಗೆ ನಾವು ಯಾವಾಗ ಸಾಲಿಡ್ ಫುಡ್ನ ಶುರು ಮಾಡ್ತೀವಿ ಅಂತ ನಾವು ಕಾಯ್ತಾ ಇರ್ತೀವಲ್ವಾ. ಸೊ 6 ಮಂತ್ ಆಗಿದ ತಕ್ಷಣ ಸಾಲಿಡ್ ಫುಡ್ನ ಶುರು ಮಾಡಬೇಕು. ಸೊ ಎಷ್ಟೋ ಜನಕ್ಕೆ ತುಂಬ ಡೌಟ್ ಇರುತ್ತೆ, ಸಾಲಿಡ್ ಫುಡ್ನ ಫಸ್ಟ್ ಟೈಮ್ ಮಗುಗೆ ಕೊಡ್ತಾ ಇದ್ದೀವಿ, ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದು ಯಾವ ರೀತಿ ಇರಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು, ಈ ಡೌಟ್ಸ್ ತುಂಬ ಜನಕ್ಕಿರುತ್ತೆ. ಈಗ ಫಸ್ಟ್ ಟೈಮ್ ನಾವು ಮಕ್ಕಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಯಾವ ರೀತಿ ಮಾಡಿಬಿಟ್ಟು ಕೊಡೋದು, ಅದು ಗಟ್ಟಿ ಇರಬೇಕಾ, ತೆಳುವಿರಬೇಕಾ, ಅಥವಾ ಮಕ್ಕಳಿಗೆ 1 ಸ್ಪೂನ್ ಕೊಡಬೇಕಾ, ವಾಟರ್ ಎಷ್ಟು ಕೊಡಬೇಕು, ಈ ರೀತಿ ತುಂಬಾ ಡೌಟ್ಗಳಿರುತ್ತಲ್ವ. ಸೊ ಅದ್ರ ಬಗ್ಗೆನೇ ಇವತ್ತು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು. ನಾನು ಕೂಡ ಇವತ್ತೇ ಫಸ್ಟು ನನ್ನ ಮಗುವಿಗೆ ಸಾಲಿಡ್ ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಇನ್ನೊಂದು ಟೇಸ್ಟಿಯಾಗಿರೋ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ಇಲ್ಲೇನಂದರೆ ಅಕ್ಕಿನ ನೆನೆಸಿಟ್ಟಿದ್ದೀನಿ, ಅದ್ರ ಜೊತೆಗೆ ಇಲ್ಲಿ ನೋಡಿ ಹಲಸಿನಹಣ್ಣು ಕೂಡ ಇದೆ. ಹಾಗಾದರೆ ಇವತ್ತು ಏನು ಮಾಡ್ತಿದ್ದೀನಿ ಅಂತನ, ಇವತ್ತು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತಾ ಇದ್ದೀನಿ. ಸೊ ಈ ಫ್ರೂಟ್ ಯಾವ್ಯಾವಾಗ ಅವೈಲಬಲ್ ಇರುತ್ತೋ ಆ ಟೈಮಲ್ಲೆಲ್ಲ ನಾನು ಇದನ್ನು ಮಾಡ್ತಾನೆ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ನೋಡ್ಕೊಳ್ಳಿ ಮಿಸ್ ಮಾಡ್ದೇ. ಸೊ ಇಲ್ಲಿ ಫಸ್ಟ್ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ, ಆ ಅಕ್ಕಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಈ ಫ್ರೂಟ್ ಇದ್ದಾಗ ಖಂಡಿತವಾಗ್ಲೂ ಈ ದೋಸೆನ ನೀವು ಮಾಡ್ಕೊಳ್ಳಿ, ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದೇ ಥರ ದೋಸೆ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಡಿಫ್ರೆಂಟಾಗೆಲ್ಲ ಮಾಡ್ಕೊಂಡಾಗ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಏನು ರುಬ್ಕೊಂಡೆ ಅಲ್ವಾ ಅಕ್ಕಿ ಮತ್ತು ಕಾಯಿ, ಆ ಮಿಶ್ರಣಕ್ಕೇ ಹಲಸಿನ ಹಣ್ಣಿತ್ತಲ್ವ ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಬೆಲ್ಲ, ಒಂದು ಅರ್ಧ ಹಚ್ಚದಾಗುವಷ್ಟು ಬೆಲ್ಲನ ಹಾಕ್ಕೋಬೇಕು. ನೀವು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಆದರೂ ಹಾಕೋಬೋದು ಈ ರೀತಿ, ಅಥವಾ ತುರ್ಕೊಳ್ಳಬಹುದು. ಸೊ ಯಾವ ರೀತಿ ಬೇಕಾದರೂ ನೀವು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಆ ಎಲ್ಲ ಮಿಶ್ರಣವನ್ನು ಕೂಡ ಲಾಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಫೈನಲಿ ನೀವು ಆ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಒಳ್ಳೆ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಹಲಸಿನ ಹಣ್ಣು, ಕಾಯಿ, ಏಲಕ್ಕಿ ಪೌಡರ್, ಬೆಲ್ಲ, ಹಾಗೆ ಸ್ವಲ್ಪ ಅಕ್ಕಿ ನೆನೆಸಿಟ್ಟು ಹಾಕಿ ಇದನ್ನೆಲ್ಲ ಮಿಶ್ರಣ ಮಾಡ್ಕೊಂಡಿರುವಂತಹ ಬ್ಯಾಟರ್ ಇದು. ಸೊ ಆನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನೀವು ರುಬ್ಬಬೇಕಾದ್ರೂ ಕೂಡ ಹಾಕೋಬೋದು ಸಾಲ್ಟು, ನಾನು ಆವಾಗ ಸ್ಕಿಪ್ ಮಾಡಿ ಮರೆತುಬಿಟ್ಟೆ. ಸೊ ಹಾಗಾಗಿ ಈಗ ಉಪ್ಪಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಹಲಸಿನ ಹಣ್ಣಿನ ದೋಸೆಗೆ ಒಂದು ಕೆಂಪು ಚಟ್ನಿ ಇದ್ದರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಸೊ ಹಾಗಾಗಿ ಆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಸೊ ಆ ಕೆಂಪು ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ 2 ಬ್ಯಾಡಗೆ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಹಾಗೆಯೇ 1 ಚಿಕ್ಕ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಒಂದು ಟೊಮೊಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ಗ್ರೈಂಡ್ ಮಾಡ್ಕೊಂಡ ನಂತರ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಅಲ್ವಾ ಖಾರ, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ಅದಕ್ಕೆ ಮಿಶ್ರಣ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದೊಂದು 5 or 6 ಮಿನಿಟ್ಸ್ ಬೆಂದರೆ ಸಾಕು. ಅದ್ರ ಹಸಿ ಸ್ಮೆಲ್ಲೆಲ್ಲ ಏನಿರುತ್ತೆ ಅದೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಇದಂತೂ ಒಂದು ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಒಂದು ಲೋ ಫ್ಲೇಮಲ್ಲಿ ಸೈಡಲ್ಲಿ ಇಟ್ಟೋಣ, ಅದು ಬೇಯ್ತಾ ಇರುತ್ತೆ. ಹಾಗೆಯೇ ಇಲ್ಲಿ ನೋಡಿ ನಾನು ಹಲಸಿನ ಹಣ್ಣಿನ ದೋಸೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು
ನಾನ್ ಸ್ಟಿಕ್ ತೊಗೊಂಡಿಲ್ಲ, ಮಾಮೂಲಿ ತೆವಾನೇ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಅದು ದೋಸೆ ಹೇಳಬೇಕು ಅಂತ ಅಂದಾಗ ಅದಕ್ಕೆ ನಾವು ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಏನು ಬೇಕಾದರೂ ಹಾಕ್ಕೋಬೋದು. ಯಾಕೆಂದರೆ ಇದು ನಾರ್ಮಲ್ ತೆವೆ ಅಲ್ವಾ, ಹಾಗಾಗಿ ನಾವು ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪನೇ ಹಾಕ್ತಾ ಇದ್ದೀನಿ. ಆಗ ದೋಸೆ ತುಪ್ಪ ಹಾಕಿದ ತಕ್ಷಣ ದೋಸೆ ನೀಟಾಗಿ ಎದ್ದು ಬರುತ್ತೆ, ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ನಾನ್ ಸ್ಟಿಕ್ ಆದರೆ ಎಣ್ಣೆ ಅಥವಾ ತುಪ್ಪ ಏನನ್ನೂ ಹಾಕುವ ಅಗತ್ಯ ಇಲ್ಲ, ಹಾಗೆಯೇ ಎದ್ದು ಬರುತ್ತೆ. ಸೊ ನೋಡಿ, ಈ ರೀತಿ ಒಂದು ವಂಡರ್ಫುಲ್ ಹಲಸಿನ ಹಣ್ಣಿನ ದೋಸೆ ಈ ರೀತಿ ರೆಡಿ ಆಗುತ್ತೆ. ಆ ಕಡೆ ಪಕ್ಕದಲ್ಲಿ ಕೆಂಪು ಚಟ್ನಿ ಕೂಡ ಫೈನಲಿ ರೆಡಿಯಾಗಿದೆ. ಸೊ ಈಗ ಹಲಸಿನ ಹಣ್ಣಿನ ದೋಸೆ ಮತ್ತು ಕೆಂಪು ಚಟ್ನಿ ಎರಡೂ ಕೂಡ ತಿನ್ನೋದಕ್ಕೆ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೂಟ್ ನಿಮ್ಮ ಮನೇಲಿ ಅವೈಲಬಲ್ ಇದ್ದಾಗ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವೆಲ್ಲರೂ ಕಾಯ್ತಿರೋದು ಈಗ 6 ಮಂತ್ ಬೇಬಿಗೆ ಫಸ್ಟ್ ಟೈಮ್ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದಾಗ ನೋಡಿ, ಸಾಲಿಡ್ ಫುಡ್ ಮಾಡಲಿಕ್ಕೆ ಏನು ಮಾಡ್ತಿದ್ದೀನಿ ಅಂತನ, ಫಸ್ಟು ರಾಗಿನ ನೀಟಾಗಿ ವಾಶ್ ಮಾಡಿ ಅದನ್ನು ಮೊಳಕೆ ಕಟ್ಟಿ ಒಣಗಿಸಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದಿರುವಂತಹ ಒಂದು ರಾಗಿ ಪೌಡರ್, ಅದು ರಾಗಿ ಹಸಿಟ್ಟು. ಸೊ ಆ ಹಿಟ್ಟನ್ನು ನಮ್ಮ ಅಜ್ಜಿ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಫಿಲ್ಟರ್ ಮಾಡ್ತಿದ್ದಾರೆ, ಅಂದರೆ ಅದನ್ನು ತೇಯ್ತಿದ್ದಾರೆ. ಆ ರಾಗಿ ಸರಿನ ಮಕ್ಕಳಿಗೆ ಡೈರೆಕ್ಟಾಗಿ ಆ ರೀತಿ ಕೊಡಬಾರ್ದು, ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದು ಮಾಡಿ ಅದೊಂಥರ ತುಂಬ ಸ್ಮೂತಾಗಿ ಇಟ್ಟು ಬರುತ್ತೆ. ಫಸ್ಟು ಈ ರೀತಿ ಒಂದು ಪೌಡರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ರಾಗಿ ಸರಿನ ಅಥವಾ ರಾಗಿ ಮಾಲ್ಟನ್ನ ಮಕ್ಕಳಿಗೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ಪೌಡರ್ನ ನಾವು ಫಸ್ಟ್ ರೆಡಿ ಮಾಡ್ಕೋಬೇಕು. ಓಕೆ, ಈಗ ಅದನ್ನು ಮಾಡೋಣ ನೋಡಿ. ಇದರಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು. ಆ 1 ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಫಸ್ಟು ಕುದಿಯೋದಕ್ಕೆ ನೀಟಾಗಿಡ್ತೀನಿ. ಅದು ಚೆನ್ನಾಗಿ ನೀರು ಕುದಿಬೇಕು. ಆ ನೀರು ಕುದಿಯುವಂತಹ ಸಂದರ್ಭದಲ್ಲಿ ನಾನು ಇಲ್ಲಿ 1 ಸ್ಪೂನ್, ಅದು ತುಂಬ ಚಿಕ್ಕ ಸ್ಪೂನ್, ಅದರಲ್ಲಿ ನಾನು ಏನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ರಾಗಿ ಹಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಹಿಟ್ಟಲ್ಲಿ 1 ಸ್ಪೂನನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀಟಾಗಿ ಅದರಲ್ಲಿ ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಸಾಲ್ಟು ಹಾಕೋ ಅವಶ್ಯಕತೆ ಇರಲ್ಲ. ಮಕ್ಕಳಿಗೆ ಫಸ್ಟು ಸಾಲ್ಟ್ ಅಥವಾ ಶುಗರ್ ಆ ಥರ ಏನು ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಸಾಲ್ಟನ್ನು ಹಾಕ್ತಿಲ್ಲ. ನೀರೇನು ಕುದಿಯೋದಕ್ಕೆ ಇಟ್ಟಿದೆ ಅಲ್ವಾ, ಅದರಲ್ಲಿ 1 ಗ್ಲಾಸ್ ಇಟ್ಟಿದೆ, ಅದರಲ್ಲಿ ಅರ್ಧ ಗ್ಲಾಸನ್ನು ನಾನು ನೀರು ತೊಗೊಂಡಿದ್ದೀನಿ. ಆ ಅರ್ಧ ಗ್ಲಾಸು ಮಗುವಿಗೆ ನೀರು ಕುಡಿಸ್ಲಿಕ್ಕೆ ಬೇಕಲ್ವ, ಸೊ ಈ ರೀತಿ ನೀರು ಕುದಿಬೇಕಾದ್ರೆ ಲೋ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ನೀವೇನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀರ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವು ಈ ರೀತಿ ಮಾಡಿ ಒಂದು 4 or 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟಾಗ ಹಿಟ್ಟು ಬೇಯ್ತಾ ಅಥವಾ ರಾಗಿ ಮಾಲ್ಟ್ ಅಥವಾ ರಾಗಿ ಸರಿ ಏನಂತೀವಿ ಅದು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಆಗ ರೆಡಿಯಾಗಿದೆ ಮಗುವಿಗೆ ರಾಗಿ ಸರಿ ರೆಡಿಯಾಗಿದೆ ಅಂತ ಅರ್ಥ. ಫಸ್ಟಿಗೆ ಮಗುವಿಗೆ 1 ಸ್ಪೂನ್ ಕೊಡಬೇಕು, ಯಾಕೆಂದರೆ ನಾವು ಸಾಲಿಡ್ ಫುಡ್ಡನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೊದಲನೇ ಸಲ ಇರೋದ್ರಿಂದ ಮಗುವಿಗೆ 1 ಸ್ಪೂನನ್ನು ಕೊಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರಾಗಿ ಮಾಲ್ಟ್ ಇರಬೇಕು. ಸೊ ತುಂಬ ಗಟ್ಟಿಯಾಗೂ ಇರಬಾರ್ದು ಅಥವಾ ತುಂಬ ತೆಳುವಾಗೂ ಇರಬಾರ್ದು. ಆ ಹದದಲ್ಲಿ ಮಾಡಿಟ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ನಾವು ಮಗುಗೆ ತಿನ್ನಿಸೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತೆ. ಸೊ ಹಾಗಾಗಿ ಅಷ್ಟು ಸಾಕು, ಆ ಹದದಲ್ಲಿ ಇದ್ದರೆ ಸಾಕು. ಸೊ ಈ ರೀತಿ ಮಾಡಿಕೊಂಡು ನೀವು ಒಂದೇ ಸಲ ಮಾಡಿ ಮಗುವಿಗೆ 2 ಸ್ಪೂನು 3 ಸ್ಪೂನು ತಿನ್ನಿಸೋದಕ್ಕೆಲ್ಲ ಹೋಗಬೇಡಿ. ಕೇವಲ 1 ಸ್ಪೂನ್ ತಿನ್ನಿಸ್ಬೇಕು. ಯಾಕೆಂದರೆ ಡಾಕ್ಟರ್ನ ನಾನು ಕೇಳ್ಕೊಂಡು ಬಂದಾಗ ಅವರು ಹೇಳಿದ್ರು, ನೀವು ಫಸ್ಟ್ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮಗುವಿಗೆ ಕೇವಲ 1 ಸ್ಪೂನ್ ಅಷ್ಟೇ ತಿನ್ನಿಸಿ, ಒಂದೇ ಸಲ 2 ಸ್ಪೂನು 3 ಸ್ಪೂನು ತಿನ್ನಿಸೋದು ಆ ರೀತಿ ಎಲ್ಲ ಮಾಡಬಾರ್ದು. ಯಾಕೆಂದರೆ ನಮಗೇನೆ ಊಟ ಸ್ವಲ್ಪ ಜಾಸ್ತಿ ಆದಾಗ ಯಾವ ರೀತಿ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಮಕ್ಕಳಿಗೆ ಹೇಳ್ಕೊಡೋದಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡಿ ತಿನ್ನಿಸೋದಕ್ಕಿಂತ ಅವ್ರಿಗೆ ಎಷ್ಟಾಗುತ್ತೆ ಅವ್ರ ಹೊಟ್ಟೆಗೆ ಅಷ್ಟೇ 1 ಸ್ಪೂನ್ ತಿನ್ನಿಸೋದು ತುಂಬಾ ಒಳ್ಳೆಯದು. ಹಾಗೆ ರಾಗಿ ಸರಿ ತಿನ್ನಿಸಾದ್ಮೇಲೆ ಮಕ್ಕಳಿಗೆ ಎಷ್ಟು ನೀರು ಕುಡಿಸ್ಬೇಕು ಅನ್ನೋದು ಕೂಡ ಡೌಟ್ ಇರುತ್ತೆ. ಒಂದು 4 or 5 ಸ್ಪೂನ್ಸ್ ಮಕ್ಕಳಿಗೆ ನೀರನ್ನು ಕುಡಿಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ನೀವು 1 ಸ್ಪೂನ್ ರಾಗಿ ಸರಿನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ 1 ವೀಕ್ ಬಿಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದು, ಅದಾದಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡೋದು, ಈ ರೀತಿ ಮಾಡ್ಕೊಂಡು ಹೋಗಿ. ಅದನ್ನು ಬಿಟ್ಟು ಒಂದೇ ಸಲ ಮಕ್ಕಳಿಗೆ ಜಾಸ್ತಿ ಬಲವಂತವಾಗಿ ಫೋರ್ಸ್ಫುಲ್ಲಿ ತಿನ್ನಿಸ್ಲಿಕ್ಕೆ ಹೋಗಬೇಡಿ. ದೆನ್ ನಾನು ಇವಾಗ 1 ಸ್ಪೂನ್ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಮಾರ್ನಿಂಗ್ ಟೈಮ್ ಮಾತ್ರ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಹೋಗ್ತಿದ್ದಂಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ದೆನ್ ಮಕ್ಕಳಿಗೀಗ
ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು ನೀವು. ಈಗ ಮಾರ್ನಿಂಗ್ ಕೂಡ ನೀವು ಮಗುವಿಗೆ ಏನೋ ಒಂದು ಸಾಲಿಡ್ ಫುಡ್ನ ಪ್ರಿಪೇರ್ ಮಾಡಿ ತಿನ್ನಿಸ್ತಿದ್ದೀರಾ ಅಂದರೆ 9 o'clock ತಿನ್ನಿಸ್ತೀರಾ ಅಂದರೆ ಅದೇ ಟೈಮಿಗೆ ತಿನ್ನಿಸ್ಬೇಕು. ಇನ್ನು ಈವ್ನಿಂಗ್ ಟೈಮ್ ನೀವು ಏನು ಟೈಮಿಗೆ ತಿನ್ನಿಸ್ತೀರಾ ಅದೇ ಟೈಮಿಗೆ ಮಕ್ಕಳಿಗೆ ನೀವು ಸಾಲಿಡ್ ಫುಡ್ನ ಪ್ರಿಪೇರ್ ಮಾಡಿ ತಿನ್ನಿಸ್ಬೇಕು. ಒಂದಿನ 9 ಗಂಟೆಗೆ ತಿನ್ನಿಸೋದು, ಇನ್ನೊಂದು ದಿನ 11 ಗಂಟೆಗೆ ತಿನ್ನಿಸೋದು, ನಮ್ಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ತಿನ್ನಿಸೋದು, ಆ ರೀತಿ ಎಲ್ಲ ಮಾಡಬಾರ್ದು. ಒಂದು ಪರ್ಟಿಕ್ಯುಲರ್ ಟೈಮ್ನ ಸೆಟ್ ಮಾಡಿಕೊಂಡು ಅದೇ ಟೈಮ್ಗೆ ಮಗುವಿಗೆ ನಾವು ಫುಡ್ನ ಪ್ರಿಪೇರ್ ಮಾಡಿ ತಿನ್ನಿಸ್ಬೇಕಾಗುತ್ತೆ. ಯಾಕೆ ಅಂದರೆ ಮಕ್ಕಳು ಅಡ್ಜಸ್ಟ್ ಆಗಿಬಿಡ್ತಾರೆ ಆ ಟೈಮ್ಗೆ. ನಾವು ಕೊಡಲಿಲ್ಲ ಅಂತ ಅಂದಾಗ ಅವ್ರಿಗೆ ಹಸಿವು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡಿಕೊಡಿ. ಸೊ ಈ ರೀತಿ ಒಂದು ಫುಡ್ಡನ್ನ ಮಕ್ಕಳಿಗೆ ಸಾಲಿಡ್ ಫುಡ್ನ ಪ್ರಿಪೇರ್ ಮಾಡಿಕೊಡಿ. ದಿನಗಳು ಕಳೀತಾ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಿ, ಆ ನಂತರ ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಆ್ಯಡಪ್ ಮಾಡ್ಕೊಳ್ತಾ ಹೋಗ್ಬೋದು. ಅದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ಏನೇನನ್ನು ನನ್ನ ಮಗುವಿಗೆ ಸಾಲಿಡ್ ಫುಡ್ಡಲ್ಲಿ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದರೆ, ನನ್ನ ಯಾವ ವೀಡಿಯೋಗಳು ಮಿಸ್ ಆಗಬಾರ್ದು ಅಂತ ಅಂದರೆ ನೀವು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಬೇಕು. ಸೊ ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಾಮೆಂಟ್ ಮಾಡೋದರಿಂದ ನಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಇದ್ದಾಗ ಆಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೂಡ ನಮ್ಮನ್ನು ಮಿಸ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.